ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಸಂಕಷ್ಟನ. ಡಿ ಗ್ಯಾಂಗ್ಗೆ ಕಂಟಕವಾಗುತ್ತಾ ಹೆಚ್ಚುವರಿ ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಆಘಾತ ಎದುರಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗುವಂತೆ ಕಾಣಿಸ್ತಾ ಇದೆ. ಡಿ ಗ್ಯಾಂಗ್ಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಕಂಟಕವಾಗುತ್ತಾ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಆಘಾತ ಎದುರಾಗ್ತಾ ಇರೋದು. ಎಸಿಪಿ ಚಂದನ್ ಅವರಿಂದ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿರೋದು. ಹೀಗಾಗಿ ದರ್ಶನ್ ಪವಿತ್ರ ಗೌಡಗೆ ಇನ್ನಷ್ಟು ಸಂಕಷ್ಟ ಎದುರಾಗುತ್ತಾ. ಈಗ ಏನು ಪ್ರಾಥಮಿಕವಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು, ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು ಗಮನಿಸಿದ್ದೀರಾ. ಬಟ್ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಏನೇನಿರಬಹುದು ಆ ಅಂಶಗಳು ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ಆರೋಪಿ ದರ್ಶನ್ ಇರಬಹುದು, A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನರಿಗೆ ಯಾವ ರೀತಿ ಕಂಟಕ ಆಗಬಹುದು. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಹಾಗಾದ್ರೆ ಏನೇನಿದೆ? 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಅಂಶಗಳು ಹಾಗಾದ್ರೆ ದರ್ಶನ್ ಹಾಗೂ ಡಿ ಗ್ಯಾಂಗ್ಗೆ ಕಂಟಕವನ್ನ ಉಂಟು ಮಾಡುತ್ತಾ ಅಂತ. ಈಗಾಗಲೇ ಬೇಲ್ ರದ್ದಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸರ್ಕಾರದ ಕಡೆಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿದೆ. ಸದ್ಯ ಬೇಸಿಗೆ ರಜೆ ನಂತರ ಅದರ ತೀರ್ಪು ಅಥವಾ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಬಳಿಕ ಶೆಡ್ ನಲ್ಲಿ ಸೆಲ್ಫಿ ತೆಗೆದುಕೊಂಡಿದ್ರು, ಅದು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಪುನೀತ್ ಜೊತೆ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ರಲ್ಲ, ಆ ಫೋಟೋ ಇದೆಯಂತೆ, ಅದನ್ನು ಉಲ್ಲೇಖ ಮಾಡಲಾಗಿದೆಯಂತೆ. ಕೊಲೆ ನಂತರ ತೆಗೆದುಕೊಂಡಿರುವಂತ ಫೋಟೋ ಇದು. ನಂತರದಲ್ಲಿ ಪೋಸ್ ಕೊಟ್ಟು ತೆಗೆದುಕೊಂಡಿದ್ದಂತ ಫೋಟೋ. ದರ್ಶನ್ ಬಂದಿದ್ದು ಗೊತ್ತಾಗಬಾರ್ದು ಅಂತ ಫೋಟೋ ಡಿಲೀಟ್ ಮಾಡಿದ್ರಲ್ಲ, ಆ ಫೋಟೋವನ್ನ ಈಗ ರಿಕವರಿ ಮಾಡಲಾಗಿದೆ. ಪುನೀತ್ ಮೊಬೈಲ್ನಲ್ಲಿ ಫೋಟೋವನ್ನ ಡಿಲೀಟ್ ಮಾಡಲಾಗಿತ್ತು, ಆದ್ರೆ FSLಗೆ ಕಳುಹಿಸಿ ಕೊಡ್ಲಾಗಿತ್ತಲ್ಲ, ಆ ಫೋಟೋ ಎಲ್ಲ ಡೇಟಾವನ್ನ ಕೂಡ ಈಗಾಗಲೇ ರಿಟ್ರೀವ್ ಮಾಡ್ಕೊಂಡಿದ್ರು. ಅಲ್ಲದೆ ಆರೋಪಿಗಳು ಈ ಕೃತ್ಯಕ್ಕೆ ಅಂತ ಏನ್ ಬಳಸಿದ್ರಲ್ಲ ಕಾರು, ಅದನ್ನ ಸೀಸ್ ಮಾಡಿದ್ರು. ಮತ್ತೆ ಮೊಬೈಲ್ಗಳನ್ನು ಕೂಡ ತೆಗೆದುಕೊಂಡಿದ್ರು, ವಶಕ್ಕೆ ತೆಗೆದುಕೊಂಡಿದ್ರು. ಅವನ್ನ FSL ಕಳಿಸ್ಕೊಟ್ಟಿದ್ರು ಡೇಟಾ ರಿಟ್ರೀವ್ಗೆ ಅಂತ. ಇದೆಲ್ಲದರ ಡೇಟಾ, ಅದೆಲ್ಲದರಿಂದ ಸಿಕ್ಕಿರುವಂತ ಫೋಟೋ ಅವೆಲ್ಲವೂ ಕೂಡ ಈ 132 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಚಾರ್ಜ್ ಶೀಟ್ ಅಂಶಗಳಿಂದ ಮತ್ತಷ್ಟು ಕಂಟಕ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್, ಪವಿತ್ರ ಗೌಡ, ಉಳಿದಂತ ಪವನ್, ವಿನಯ್ ಇವರೆಲ್ಲರೂ ಕೂಡ ಈಗಾಗಲೇ ಬೇಲ್ ತೆಗೆದುಕೊಂಡು ಹೊರಗಿದ್ದಾರೆ. ಬಟ್ ಆರಾಮಾಗಿದ್ದೀವಿ, ಶೂಟಿಂಗ್ ಹೋಗ್ತಾ ಇದೀವಿ, ನಮ್ ಕೆಲಸ ಕಾರ್ಯಗಳಲ್ಲಿ ನಾವು ಆರಾಮಾಗಿ ಬ್ಯುಸಿ ಆಗಿದ್ದೀವಿ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಈ ಅಂಶಗಳು ಈಗ ಮತ್ತೆ ಕಂಟಕ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬೇಲ್ ರದ್ದಿಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಅರ್ಜಿ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಭಯ ಇದೆ, ಬೇಲ್ ಏನಾದರೂ ರದ್ದಾಗಬಹುದಾ ಅಂತ. ಈಗ ಎಸಿಪಿ ಚಂದನ್ ಅವರು ಕೊಟ್ಟಿರುವಂತ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಏನಿದೆ, ಇದರಲ್ಲಿ ಈ ಎಲ್ಲ ಅಂಶಗಳಿವೆ. ಕೆಲವೊಂದು ಫೋಟೋಗಳು ಮಿಸ್ ಆಗಿದ್ವಲ್ಲ, ಡಿಲೀಟ್ ಮಾಡಲಾಗಿತ್ತಲ್ವಾ ಗೊತ್ತಾಗಬಾರ್ದು ಅಂತ, ಆ ಫೋಟೋಗಳೆಲ್ಲವೂ ಕೂಡ ಈಗ ಸಿಕ್ಕಿದಾವೆ, ರಿಕವರಿ ಆಗಿದ್ದಾವೆ. ಮೊಬೈಲ್ ಅನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಕೊಡಲಾಗಿತ್ತು. FSL ನಿಂದ ಬಂದಿರುವಂತ ರಿಪೋರ್ಟ್ಗಳು, ಕೆಲ ರಿಪೋರ್ಟ್ಗಳು ಇನ್ನು ಬ್ಯಾಲೆನ್ಸ್ ಇತ್ತಲ್ಲ, ಅವೆಲ್ಲ ರಿಪೋರ್ಟ್ಗಳನ್ನು ಕೂಡ ಸೇರಿಸಿ ಈಗ ಚಾರ್ಜ್ ಶೀಟ್ ಅನ್ನ, ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು. ಇದು ಈಗ ಕಂಟಕ ಆಗುವಂತ ಸಾಧ್ಯತೆ ಇದೆ. ಇಲ್ಲಿವರೆಗೂ ಏನೇನು ಮಿಸ್ ಆಗಿದ್ವಲ್ಲ ಈ ಕೇಸ್ನಲ್ಲಿ, ಆ ಸಾಕ್ಷ್ಯ ಇದೆ, ಈ ಸಾಕ್ಷ್ಯ ಇದೆ, ಫೋಟೋಸ್ ಇದೆ ಅಂತೀರಾ, ಎಲ್ಲಿದೆ ತೋರಿಸಿ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳಾದಂತ ಸಂದರ್ಭದಲ್ಲಿ ಸಾಕ್ಷಿ ಬೇಕು, ಸಾಕ್ಷ್ಯಗಳು ಬೇಕು ಅಂತ ಹೇಳ್ತಾ ಇದ್ರಲ್ಲ, ಈಗ ಸದ್ಯಕ್ಕೆ FSL ನಿಂದ ಒಂದಷ್ಟು ರಿಪೋರ್ಟ್ಗಳು ಕೈ ಸೇರಿದ್ದಾವೆ. ಆ ರಿಪೋರ್ಟ್ಗಳನ್ನ ಇಟ್ಕೊಂಡು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದು. ಇದೆಲ್ಲವೂ ಕೂಡ ಈಗ ಮತ್ತೆ ದರ್ಶನ್, ಪವಿತ್ರ ಗೌಡ, ಉಳಿದಂತ ಆರೋಪಿಗಳಿಗೂ ಕೂಡ ಕಂಟಕ ಆಗುವಂತ ಸಾಧ್ಯತೆ ಇದೆ. ಬೇಲ್ ಪಡೆದುಕೊಂಡು ಹೊರಗಡೆ ಇದ್ದಾರೆ, ಆಗಾಗ ವಿಚಾರಣೆಗೆ ಅಂತ ಹಾಜರಾಗ್ತಾ ಇದ್ದಾರೆ, ಕೋರ್ಟ್ಗೆ ಬರ್ತಾ ಇದ್ದಾರೆ ನಿಜ. ಬಟ್ ಬೇಲ್ ರದ್ದಾಗೋ ಸಾಧ್ಯತೆನೂ ಇದೆ. ಅದೇ ರೀತಿಯಾಗಿ ಈ ಅಂಶಗಳನ್ನ ಇಟ್ಕೊಂಡು ಮತ್ತೆ ಯಾವ್ಯಾವ ಸೆಕ್ಷನ್ಗಳು ಅಟ್ರಾಕ್ಟ್ ಆಗಬಹುದು ಅವರ ವಿರುದ್ಧ ಅಂತ. ಮೊನ್ನೆ ಕೂಡ ನಿನ್ನೆ ಜೈಲಲ್ಲಿ ಕೂಡ ಇದು ಕೋರ್ಟ್ನಲ್ಲಿ ಪವಿತ್ರ ಗೌಡ ಅವ್ರಿಗೆ ಕೇಳಿದ್ರಂತೆ, ಇಂತಿಂಥ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಿದೆಯಲ್ಲ ಅಂತ. ಇದೆಲ್ಲ ಸುಳ್ಳು ಅಂದ್ರಂತವ್ರು.
ಬಟ್ ಇವೆಲ್ಲೂ ಸಾಕ್ಷ್ಯ ಆಗ್ತವೆ, ಇವೆಲ್ಲವೂ ಕೂಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗಾಗಲೇ ದರ್ಶನ್ ಪವಿತ್ರ ಗೌಡಗೆ ಒಂದ್ ಕಡೆ ಭಯ ಇತ್ತು, ಬೇಲ್ ರದ್ದಾಗಬಹುದೇನೋ ಅಂತ. ಅದರ ಬೆನ್ನಲ್ಲೇ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿರೋದು. ಈ ಚಾರ್ಜ್ ಶೀಟ್ ನಿಂದಾಗಿ ಮತ್ತಷ್ಟು ಕಂಟಕ ಎದುರಾಗುತ್ತಾ ಅಂತ? ಈಗಾಗಲೇ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣದ ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ ಇರ್ಬೋದು, ನಟ ದರ್ಶನ್ ಏನಿದ್ದಾರೆ, ಇದ್ರ ಜೊತೆಗೆ ಉಳಿದ 15 ಜನ ಆರೋಪಿಗಳು ಈಗಾಗಲೇ ಜಾಮೀನು ಪಡ್ಕೊಂಡು ಹೊರ ಬಂದಿರುವಂತದ್ದು. ಸೊ ಇದನ್ನ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖಾಧಿಕಾರಿ ACP ಚಂದನ್ ಏನಿದ್ರು, ವಿಜಯನಗರ ಸಬ್ ಡಿವಿಷನ್, ಇವರು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರುವಂತದ್ದು. ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡ್ಕೊಂಡು ಆರೋಪಿಗಳು ಪಡೆದುಕೊಂಡಿರುವಂತಹ ಜಾಮೀನಿನಿಂದ ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಇವತ್ತು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಕೂಡ ಇತ್ತು. ಸೊ ಇದರ ಬೆನ್ನಲ್ಲೇ ನಿನ್ನೆ ಏನು ಇಲ್ಲಿ ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ACP ಚಂದನ್ ಸುಮಾರು 137 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಏನು ದರ್ಶನ್ ಹಾಗೂ ಪವಿತ್ರ ಗೌಡ ಪ್ರಕರಣದಲ್ಲಿ ಪ್ರಮುಖವಾಗಿ ಘಟನಾ ನಡೆದ ದಿನ ಸಂದರ್ಭದಲ್ಲಿ ಆರೋಪಿ ದರ್ಶನ್ ಇದ್ದಾನೆ, ಅದ್ರ ಜೊತೆ ಪುನೀತ್ ಎಂಬಾತ ಫೋಟೋವನ್ನ ತೆಗೆದುಕೊಂಡಿರ್ತಾನೆ. ಆ ಒಂದು ಫೋಟೋವನ್ನ ವಿನಯ್ ಆರೋಪಿ ಮತ್ತವರು ಅಥವಾ ಡಿಲೀಟ್ ಮಾಡಿಸಿದ್ದ. ಸೊ ಅದನ್ನ ರಿಟ್ರೀವ್ ಮಾಡ್ಲಿಕ್ಕೆ ಕೊಟ್ಟಿದ್ರು, ಅವೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಅವೆಲ್ಲವನ್ನು ಆಧಾರವಾಗಿಟ್ಕೊಂಡು 137 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಹಾಕಿ ಸದ್ಯ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.